ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ದಾನಿಯೇಲ್ ಪ್ರವಾದ್ಯ ಗ್ರಂಥ 9ನೇ ಅಧ್ಯಾಯ 3ನೇ ವಾಕ್ಯ. 70 ತಿಳಿದು ಉಪವಾಸವಿದ್ದು ಗೋಣಿತಟ್ಟು ಸುತ್ತಿಕೊಂಡು ಬೂದಿ ಬಳೆದುಕೊಂಡು ಕರ್ತನಾದ ದೇವರ ಕಡೆಗೆ ಮುಖವೆತ್ತಿ ಪ್ರಾರ್ಥನಾ ವಿಜ್ಞಾಪನೆಗಳಲ್ಲಿ ನಿರತನಾದೆನು. ದಾನಿಯೇಲ್ ಮತ್ತು ಇತರ ಯುವಕರು ಎಲ್ಲರೂ ಸಹ ಪ್ರತ್ಯೇಕವಾಗಿ ನಮಗೆ ಗೊತ್ತು, ಯಹೂದ ದೇಶವನ್ನು ನೆಬೂಕದ್ನೆಚ್ಚರನು ಆಕ್ರಮಣ ಮಾಡಿ ಅವ್ರನ್ನ BC 606 ಅವ್ರನ್ನ ಹಿಡ್ಕೊಂಡು ಬರ್ತಾನೆ. ಆದರೆ ಬರುವುದಕ್ಕಿಂತ ಮುಂಚಿತವಾಗಿ ದೇವರು ಯೆರೆಮೀಯನ ಮೂಲಕವಾಗಿ ಮಾತಾಡ್ತಾ 2ನೇ ವಾಕ್ಯ ಓದ್ತೇವೆ. ದಾನಿಯೇಲನಾದ ನಾನು ಶಾಸ್ತ್ರಗಳನ್ನು ಪರೀಕ್ಷಿಸಿ ಯೆಹೋವನು ಪ್ರವಾದಿಯಾದ ಯೆರೆಮೀಯನಿಗೆ ದಯಪಾಲಿಸಿದ ವಾಕ್ಯಾನುಸಾರ ಯೆರೂಸಲೇಮು ಹಾಳು ಬಿದ್ದಿರಬೇಕಾದ ಪೂರ್ಣ ಕಾಲದ ಸಂಖ್ಯೆ 70 ತಿಳಿದು. ಆ ಯೆರೆಮೀಯ ಪ್ರವಾದನೆ ಗ್ರಂಥದಲ್ಲಿ ನಾವು ಓದಿದ್ರೆ ನಮಗೆ ಗೊತ್ತಾಗುತ್ತೆ. 25ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಯೆರೆಮೀಯನ ಮೂಲಕ ದೇವರು ಮಾತನಾಡ್ತಾರೆ. ಈ ಬಾಬೇಲ್ ಸಾಮ್ರಾಜ್ಯ ಬಂದು ನಿಮ್ಮನ್ನು ಆಕ್ರಮಣ ಮಾಡಿ ಕರ್ಕೊಂಡು ಹೋಗ್ತಾರೆ, ಸೆರೆಯಾಗಿ ಹಿಡ್ಕೊಂಡು ಹೋಗ್ತಾರೆ. 70 ವರ್ಷಗಳ ನಂತರ ನಿಮ್ಮನ್ನು ವಾಪಸ್ ಕರ್ಕೊಂಡ್ಬರ್ತೀನಿ ಎಂಬುದಾಗಿ ಒಂದು ಪ್ರಾಮಿಸನ್ನು ಕೊಡ್ತಾರೆ. ಇವರು ಹೋಗೋದಕ್ಕಿಂತ ಮುಂಚೆನೇ BC 606 ಆ ಒಂದು ಶಾಸ್ತ್ರವಚನಗಳನ್ನು ನಿತ್ಯವೂ ಧ್ಯಾನ ಮಾಡ್ತಾ ಇದ್ದಂತಹ ದಾನಿಯೇಲನಿಗೆ ಈಗ ಗೊತ್ತಾಗ್ತಾ ಇದೆ. ಹೆಚ್ಚು ಕಡಿಮೆ ಈ ಒಂದು 9ನೇ ಅಧ್ಯಾಯ ನಡೀತಾ ಇರೋದು ಬಾಬೇಲ್ಗೆ ಸರಿಯಾಗಿ ಹೋದ 68ನೇ ವರ್ಷದಲ್ಲಿ. ಇನ್ನು 2 ವರ್ಷ ಇದೆ ಅವರಲ್ಲಿಂದ ಬಿಡುಗಡೆ ಆಗುವುದಕ್ಕಾಗಿ, ಅಥವಾ ದೇವರ ವಾಗ್ದಾನ ನಡೆಯುವುದಕ್ಕೆ ಇನ್ನೂ 2 ವರ್ಷ ಬಾಕಿ ಇದೆ. ಈಗಾಗಲೇ ಈ ದಾನಿಯೇಲನು ಹೆಚ್ಚು ಕಡಿಮೆ 86 ವರ್ಷ ವಯಸ್ಸಿರುವಂತಹ ವೃದ್ಧನಾದಂತಹ ವ್ಯಕ್ತಿಯಾಗಿದ್ದಾನೆ. ಆದರೆ ಅವನು ದೇವರ ಸನ್ನಿಧಾನದಲ್ಲಿ ಉಪವಾಸದಿಂದ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಅವನು ತಯಾರಾಗ್ತಾ ಇದ್ದಾನೆ. ಯಾಕೆ ಉಪವಾಸ ಮಾಡ್ತಾ ಇದ್ದಾನೆ? ದೇವರೇ, ಇನ್ನು 2 ವರ್ಷ ಇದೆ, 68 ವರ್ಷದ ಸೆರೆವಾಸವನ್ನು ನಾವು ಕಳೆದಿದ್ದೇವೆ, ಇನ್ನು 2 ವರ್ಷ ಮಾತ್ರ ಇದೆ. ದೇವರೇ, 70 ವರ್ಷ ಆದ ನಂತರ ನೀನು ನಮ್ಮನ್ನು ಪುನಃ ಕರ್ಕೊಂಡು ಬರ್ತೀಯ ಅಂತ ಹೇಳಿದೀಯಾ. ಪ್ರಿಯ ದೇವರೇ, ಅದನ್ನು ನೆರವೇರಿಸು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ, ನಮ್ಮ ಪಾಪಗಳನ್ನು ಕ್ಷಮಿಸಪ್ಪ, ನಮ್ಮ ತಪ್ಪುಗಳನ್ನ ಕ್ಷಮಿಸು. ಯಾಕೆಂದರೆ ದಾನಿಯೇಲನು ಪ್ರಾರ್ಥನೆ ಮಾಡೋಕ್ಕೆ ಕಾರಣ ಏನು? 70 ಎಂಬುದು ನಮ್ಮ ದ್ರೋಹಗಳಿಂದ, ಪಾಪಗಳಿಂದ, ನಮ್ಮ ಪಿತೃಗಳ ಆ ದೋಷ ಫಲದಿಂದ 70 ಅದು ಮುಂದಕ್ಕೆ ಹೋಗಬಾರ್ದು. ದೇವರೇ, ನಮಗದು ಪರಿಹಾರ ಮಾಡು ಎಂಬುದಾಗಿ ನಾವು 6ನೇ ಅಧ್ಯಾಯದಲ್ಲಿ ಓದುವಾಗ ದಾನಿಯೇಲನು ಯೆರೂಸಲೇಮಿನ ಕಡೆಗೆ ಕಿಟಕಿಗಳಿಲ್ಲದಂತಹ ಅಥವಾ ಕದವಿಲ್ಲದಂತಹ ಕಿಟಕಿಯ ಅಲ್ಲಿ ಮೂಲಕವಾಗಿ ಯೆರೂಸಲೇಮನ್ನು ನೋಡಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯಾವತ್ತು ನಾವು ಯೆರೂಸಲೇಮ್ಗೆ ರೀಚ್ ಆಗ್ತೀವಿ? ಕಾರಣ ಬಾಬೇಲ್ ದೇಶದಲ್ಲಿ ಸೆರೆವಾಸದಲ್ಲಿರುವಾಗ ಒಂದು ರೀತಿಯಲ್ಲಿ ಹೇಳಿದ್ರೆ ದಾನಿಯೇಲನು ಉನ್ನತ ಸ್ಥಾನದಲ್ಲೇ ಇದ್ದಾನೆ. ರಾಜ್ಯದಲ್ಲಿ ಉನ್ನತ ಸ್ಥಾನದಲ್ಲಿ ಅಧಿಕಾರಿಯಾಗಿದ್ದರೂ ಸಹ ಅವನಲ್ಲಿ ಸಂತೋಷವಾಗಿಲ್ಲ, ಅವನಲ್ಲಿ ಆನಂದವಾಗಿಲ್ಲ. ಅವನಿಗೊಂದೇ ಒಂದು ಆಸೆ, ತನ್ನ ದೇಶಕ್ಕೆ ನಾನು ಹೋಗಬೇಕೆಂಬುದಾಗಿ ಉಪವಾಸವಿದ್ದು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತ ಎಷ್ಟೇ ಉನ್ನತ ಸ್ಥಿತಿಯಲ್ಲಿದ್ದರೂ ಸಹ ದೇವರ ಸನ್ನಿಧಿಗೆ ಹೋಗುವಂತಹ ಆ ಒಂದು ವಿಷಯಕ್ಕೋಸ್ಕರವಾಗಿ ಉತ್ಸಾಹದಿಂದ ಪ್ರಾರ್ಥನೆ ಮಾಡಿ ಮುಂದೆ ಹೋಗಬೇಕಾದದ್ದು ನಿಮ್ಮ ಜವಾಬ್ದಾರಿಯಾಗಿದೆ. ಇವನು ದೇವರ ಸನ್ನಿಧಾನದಲ್ಲಿ ಗೋಣಿತಟ್ಟನ್ನು ಸುತ್ತಿಕೊಂಡು ಬೂದಿ ಬಳಿದುಕೊಂಡು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡ್ತಾ ಇದ್ದಾನೆ. ದೇವರೇ, ನಮ್ಮನ್ನು ನಮ್ಮ ಸ್ಥಳಕ್ಕೆ ತಿರುಗಿಸು. ಕಾರಣ ನೀವು 137ನೇ ಕೀರ್ತನೆಯನ್ನು 126ನೇ ಕೀರ್ತನೆ ಓದಿದಾಗ ಅಲ್ಲಿ ನಮಗೆ ಗೊತ್ತಾಗುತ್ತೆ, ಬಾಬೇಲ್ ದೇಶದ ಆ ಒಂದು ಅನುಭವ, ಅಲ್ಲಿ ಹಾಡಾಡುವುದಕ್ಕಾಗ್ತಾ ಇಲ್ಲ, ವೇದನೆ ಪಡ್ತಾ ಇದ್ದಾರೆ. ತಮ್ಮ ಕಿನ್ನರಿಗಳನ್ನೆಲ್ಲ ನೀರವಂಜಿ ವೃಕ್ಷದ ಮೇಲೆ ನೇತಾಕಿದ್ದಾರೆ. ಅವರು ನಿರೀಕ್ಷೆಯನ್ನು ಕಳ್ಕೊಂಡಿದ್ದಾರೆ. ಕಾರಣ ಬಾಬೇಲ್ ಸಾಮ್ರಾಜ್ಯ, ಮೇದ್ಯ ಸಾಮ್ರಾಜ್ಯ ಪವರ್ಫುಲ್ಲಾಗಿ ಇರುವಂತಹ ಒಂದು ಸಮಯ. ಆ ಸಮಯದಲ್ಲಿ ಅಲ್ಲಿಂದ 70 ವರ್ಷಗಳ ನಂತರ ಬಿಡುಗಡೆಯಾಗಿ ಬರ್ತೇವೆಂಬುದು ಮರೀಚಿಕೆಯಾಗಿದೆ. ನಡೆಯುವಂಥ ಸಾಧ್ಯತೆಯೇ ಇಲ್ಲ, ನಿರೀಕ್ಷೆನೇ ಇಲ್ಲ. ಅಂಥ ಸಂದರ್ಭದಲ್ಲೂ ನಿರಾಶೆಯ ಮಧ್ಯದಲ್ಲಿರುವಾಗಲೂ ಸಹ
ದಾನಿಯೇಲನು ನಂಬಿಕೆಯಿಂದ ಉಪವಾಸವಿದ್ದು ದೇವರ ಸಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಿನ್ನ ಜೀವಿತದಲ್ಲಿ ದೇವರು ಕೊಟ್ಟಂಥ ವಾಗ್ದಾನವನ್ನು ನೆರವೇರುವುದಕ್ಕೆ ಸನ್ನಿವೇಶಗಳು ಕಾಣದೇ ಇದ್ದರೂ ಸಹ, ಅದು ಸಾಧ್ಯತೆಗಳು ಇಲ್ಲದೇ ಇದ್ದರೂ ಸಹ ನೀನು ನಿರಾಶೆ ಪಡಬೇಡ. ವಾಕ್ಯ ಹೇಳ್ತದೆ, ವಾಗ್ದಾನ ಮಾಡಿದತ್ತನು ನಂಬಿಗಸ್ತನಾಗಿದ್ದರೆ ಆತನು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ, ನಿನ್ನ ನಿರೀಕ್ಷೆಗೆ ಅದ್ಭುತವನ್ನು ಮಾಡ್ತಾನೆ. ನಿರೀಕ್ಷೆಯನ್ನು ಕಳೆದುಕೊಂಡು ನಿರಾಶರಾಗಿ ಈ ಬೆಳಗಿನ ಸಮಯದಲ್ಲಿ ಯಾರಾದರೂ ವಾಕ್ಯ ಕೇಳ್ತಾ ಇದ್ರೆ, ಈ ವಾಕ್ಯದ ಆಧಾರದಲ್ಲಿ ಹೇಳುತ್ತೇನೆ, ದೇವರು ನಮ್ಮ ನಿರಾಶೆಯನ್ನು ನೀಗಿಸಿ ನಿರೀಕ್ಷೆಯನ್ನು ಹುಟ್ಟಿಸಿ ನಮಗೆ ಜಯವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ನಮಗೆ ಗೊತ್ತು, 70 ವರ್ಷ ಮುಗಿದ ತಕ್ಷಣವೇ ಪಾರ್ಸಿ ಸಾಮ್ರಾಜ್ಯದ ಮೊದಲನೇ ರಾಜನಾದಂತಹ ಕೋರೇಶನ ಮೂಲಕ ಡಂಗೂರ ಓಡಿಸ್ತಾ ಇದ್ದಾರೆ. ಯಾರ್ಯಾರು ದೇವರ ಆಲಯವನ್ನು ಕಟ್ಟುವುದಕ್ಕಾಗಿ ಹೋಗಬೇಕೋ ಅವರೆಲ್ಲರೂ ಹೋಗಬಹುದು. ಪ್ರಿಯ ದೇವರ ಮಕ್ಕಳೇ, ಕೋರೇಶನ ಮನಸ್ಸನ್ನು ಪ್ರೇರೇಪಿಸಿ ಅಲ್ಲಿದ್ದಂತಹ ಯಹೂದ್ಯರನ್ನು ತಮ್ಮ ದೇಶಕ್ಕೆ ಹಿಂದಿರುಗಿ ಕಳಿಸಿ ತನ್ನ ವಾಗ್ದಾನವನ್ನು ದೇವರು ನೆರವೇರಿಸಿದರೆ, ನಿನ್ನ ಜೀವಿತದಲ್ಲಿ ದೇವರು ಮಾಡಿದಂತಹ ವಾಗ್ದಾನವನ್ನು ತಕ್ಕ ಸಮಯದಲ್ಲಿ ನೆರವೇರಿಸಿ ಅದ್ಭುತವನ್ನು ಮಾಡುವುದಕ್ಕೆ, ನೀನೇ ಆಶ್ಚರ್ಯಪಡುವ ರೀತಿಯಲ್ಲಿ ಅದ್ಭುತ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನಲ್ಲಿ ನಂಬಿ ಉಪವಾಸದಿಂದ ಕಣ್ಣೀರಿಟ್ಟು ಪ್ರಾರ್ಥಿಸುವುದಾದರೆ ಜಯ ಕೊಡುವಂತಹ ಒಬ್ಬ ದೇವರು ನಿನಗಾಗಿದ್ದಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ನಮ್ಮ ಜೀವಿತದಲ್ಲಿ ನೀನು ಕೊಟ್ಟಂತಹ ವಾಗ್ದಾನಗಳಿಗಾಗಿ ಸ್ತೋತ್ರ. ಸನ್ನಿವೇಶಗಳು ಪ್ರತಿಕೂಲವಾಗಿದ್ದರೂ ನೀನು ವಾಗ್ದಾನದಲ್ಲಿ ನಂಬಿಗಸ್ತನಾಗಿದ್ದು ನಿನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ನೀನು ಶಕ್ತನಾಗಿದ್ದಿ ಎಂಬುದಾಗಿ ನಂಬಿ ಮುಂದೆ ಸಾಗುವ ಹಾಗೆ ಕರ್ತನೇ, ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ನೀನು ಮಾಡುತ್ತೀಯ, ಅದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.